ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ, ಕೆಲವೆಡೆ ಮಾತ್ರ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ. ಮೂವತ್ತೆಂಟು ತಿಂಗಳ ಹಿಂಬಾಕಿಗೆ ಆಗ್ರಹಿಸಿ ಸಾರಿಗೆ ನೌಕರರ ಬೃಹತ್ ಹೋರಾಟ. ಸಂಜೆ 4 ಗಂಟೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್. ಮಣಿಯದೇ ಇದ್ರೆ ಪ್ರತಿಭಟನೆ ಮತ್ತಷ್ಟು ತೀವ್ರ. ಕೆಪಿಸಿಸಿ ಅಧ್ಯಕ್ಷರಿಗೂ ಮಾಹಿತಿ ನೀಡದೆ ವಿದೇಶ ಪ್ರವಾಸ. ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಡಿಕೆ ಶಿವಕುಮಾರ್ ಬೇಸರ. ಹೈಕಮಾಂಡ್ಗೆ ಸ್ವಯಂ ಪ್ರೇರಿತ ವರದಿ ಕೊಡೋದಕ್ಕೆ ಡಿಕೆಶಿ ಸಜ್ಜು. ನಮ್ಮದು ಎಲ್ಲ ಸಮುದಾಯದವರಿಗೂ ನ್ಯಾಯ ನೀಡುವ ಪಕ್ಷ. ದಲಿತರು ಸಿಎಂ ಆದ್ರೆ ಆ ಸಮುದಾಯದವರಿಗೂ ಕಾಂಗ್ರೆಸ್ ಬಗ್ಗೆ ಪ್ರೀತಿ ಬರುತ್ತೆ. ದಲಿತ ಸಿಎಂ ದಾಳ ಉರುಳಿಸಿದ ಕೆಎನ್ ರಾಜಣ್ಣ. ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ಗೆ ಸ್ವಪಕ್ಷೀಯ ಕಾರ್ಯಕರ್ತರಿಂದಲೇ ಘೇರಾವ್. ಜೆಡಿಎಸ್ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕಿಡಿ. ಪ್ರಶ್ನೆ ಮಾಡ್ತಾ ಇದ್ದಂತೆಯೇ ಸ್ಥಳದಿಂದ ಕಾಲ್ಕಿತ್ತ ಸಿಪಿವೈ. ಮಹತ್ವದ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಆರಂಭ. ಸರ್ಕಾರದ ವೈಫಲ್ಯಗಳ ವಿರುದ್ಧ ನಿರ್ಣಯ ಕೈಗೊಂಡು ಹೋರಾಟಕ್ಕೆ ರೂಪುರೇಷೆ. ಕೇಂದ್ರ ಸಚಿವರು ಭಾಗಿಯಾಗಿ ಮಾರ್ಗದರ್ಶನ. ನೆಲಮಂಗಲದಲ್ಲಿ ಚಾಕು ಇರಿದು 70 ವರ್ಷದ ಶೋಭಾ ಕೊಂದಿದ್ದ ಆರೋಪಿ ಅರೆಸ್ಟ್. ಹೋಲ್ಸೇಲ್ ಅಂಗಡಿ ಮಾಲೀಕ ಶಿವಕುಮಾರ್ ಬಂಧನ. ಸಾಲ ಮಾಡಿದ್ದ 8 ಲಕ್ಷ ರೂಪಾಯಿ ತೀರಿಸಲು ಕೃತ್ಯ ಎಸಗಿದ್ದು ಬಯಲು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಜೂಜಾಟ. ಎಳ್ಳೂರು ಬಳಿ ಕಂತೆ ಹಣ ಎಸೆದು ಜನರ ಇಸ್ಪೀಟ್ ಆಟ. ಪೊಲೀಸ್ ಇಲಾಖೆಗೆ ತಲೆನೋವಾದ ಜೂಜಾಟದ ಅಡ್ಡೆಗಳು. ಪ್ರಸನ್ನಾನಂದ ಸ್ವಾಮೀಜಿಗೆ ಲಘು ಹೃದಯಾಘಾತ. ಕಾರ್ಯಕ್ರಮ ನಿಮಿತ್ತ ರಾಯಚೂರಿಗೆ ಆಗಮಿಸಿದ್ದ ವೇಳೆ ಹಾರ್ಟ್ ಅಟ್ಯಾಕ್. ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಹಾಸನದಲ್ಲಿ ಪತಿ ಪತ್ನಿಯನ್ನ ಕೂಡಿ ಹಾಕಿದ ಆರೋಪ ಕೇಸ್ಗೆ ಟ್ವಿಸ್ಟ್. ಬರ್ಡೇ ಪಾರ್ಟಿಯಲ್ಲಿ ಮತ್ತೊಬ್ಬಳ ಜೊತೆ ಉಮೇರ್ ಮೋಜು ಮಸ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ಮಂಡ್ಯ ಪಾಂಡವಪುರ ಸಂಪರ್ಕ ಕಲ್ಪಿಸೋ ರಸ್ತೆ ಗುಂಡಿಮಯ. ನ್ಯೂಸ್ ಫಸ್ಟ್ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಗುತ್ತಿಗೆದಾರ. ರೋಡ್ಗೆ ಮರು ಡಾಂಬರೀಕರಣ ಆರಂಭ. ಮನೆ ಮುಂದೆ ನಿಂತಿದ್ದ ದಶ್ವಂತ್ ಎಂಬ ಯುವಕನಿಗೆ ಥಳಿಸಿ ಹತ್ಯೆ ಆರೋಪ. ರಾಯಚೂರು ಪಾಲಿಕೆ ಮಾಜಿ ಸದಸ್ಯ ತಿಮ್ಮಾರೆಡ್ಡಿ ಹಾಗೂ ಪುತ್ರನ ವಿರುದ್ಧ ಎಫ್ಐಆರ್. ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ. ಬೆಟ್ಟಿಂಗ್ ರೀತಿಯೇ ಟ್ರೇಡಿಂಗ್ ಅಡಿಕ್ಷನ್. ಯುವ ಪೀಳಿಗೆಗೆ ಹೆಚ್ಚಾದ ದುಡ್ಡು ಮಾಡೋ ಹುಚ್ಚು. ನಿಮಾನ್ಸ್ಗೆ ದಾಖಲಾಗ್ತಾ ಇರೋರ ಸಂಖ್ಯೆ ಹೆಚ್ಚಳ. ಮನೋವೈದ್ಯರ ಕಳವಳ. ಸಂಗೀತಗಾರರ ಮೇಲೆ ಹಣ ಚೆಲ್ಲಾಡಿದ ಕಾಂಗ್ರೆಸ್ ನಾಯಕರು. ಹುಬ್ಬಳ್ಳಿಯ ಗ್ರ್ಯಾಂಡ್ ಸೂಫಿ ನೈಟ್ ಕಾರ್ಯಕ್ರಮದಲ್ಲಿ ಘಟನೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಚರ್ಚೆಗೆ ಗ್ರಾಸ. ಕಾಫಿ ನಾಡಲ್ಲಿ ಮನೆಗಳ ಮೇಲೆ ಕಲ್ಲು ಎಸೆತ ಕೇಸಲ್ಲಿ 2 ಅರೆಸ್ಟ್. ಸಿಸಿಟಿವಿ ದೃಶ್ಯ ಆಧರಿಸಿ ಭರತ್ ಹಾಗೂ ದಿಲೀಪ್ ಬಂಧನ. ನಮ್ಮ ಮನೆ ಹಿಂದೆ ಮುಂದೆ ಯಾಕೆ ಓಡಾಡ್ತೀರಾ ಅಂತ ಪ್ರಶ್ನಿಸಿದ್ದಕ್ಕೆ ದಾಳಿ. ಕಲಬುರಗಿಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಲು ಹೋಗಿ 2 ದುರ್ಮರಣ. ಕಾರ್ಮಿಕ ರತನ್ ಉಸಿರುಗಟ್ಟಿ ಸಾವು. ಆತನ ರಕ್ಷಣೆಗೆ ತೆರಳಿದ್ದ ಮನೆ ಮಾಲೀಕ ಶಿವಕುಮಾರ್ ಕೂಡ ಕೊನೆಯುಸಿರು. ಐಷಾರಾಮಿ ಕಾರುಗಳಲ್ಲಿ ಬರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಬೀಗ ಒಡೆದು ಸಿಕ್ಕಿದ್ದೆಲ್ಲ ದೋಚ್ತಾರೆ. ಚಿಕ್ಕಬಳ್ಳಾಪುರದ ಚಿಕ್ಕಗುರುಗೋಡು ಗ್ರಾಮದಲ್ಲಿ ಕಳ್ಳರ ಕೈಚಳಕ.
ಕೊಪ್ಪಳದ ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ ಈ ಬಾರಿಯೂ 1 ಕೋಟಿ ರೂಪಾಯಿ ದಾಟಿದ ಭಕ್ತರ ಕಾಣಿಕೆ 159 ಗ್ರಾಂ ಬಂಗಾರ 7 ಕೆಜಿ ಕಚ್ಚಾ ಬೆಳ್ಳಿಯು ದೇವಿಗೆ ಸಲ್ಲಿಕೆ. ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ ನೀಡಲು ಟಾಕ್ಸಿಕ್ ಚಿತ್ರತಂಡ ಸಜ್ಜು. ಇವತ್ತು ಹೊಸ ವಿಚಾರವೊಂದನ್ನು ಹಂಚಿಕೊಳ್ಳಲಿರೋ ಸಿನಿಮಾ ಟೀಮ್. ಟೀಸರ್ ಬಿಡುಗಡೆಯ ದಿನಾಂಕ ಘೋಷಣೆ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.